ನಿಷೇಧ ಮಾಡ್ಲಿಕ್ಕೆ ಕಾಯ್ದೆ ತಂದಾಗ್ಲೂ ಕೂಡ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿ ಬಿಜೆಪಿ ಅವರು ಆಕ್ಷೇಪ ಮಾಡ್ತಿರ್ಬೇಕಾದ್ರೂ ಯಡಳ್ಳಿ ಅವರು ಹೌದು ಅಂತ ಹೇಳಿ ಬಿಜೆಪಿಗೆ ಬೆಂಬಲವಾಗಿ ನಿಲ್ಬೇಕಾಗಿತ್ತು. ಬಟ್ ನಿಮಗ್ ಪ್ರಶ್ನೆ ಗಾಂಧೀಜಿಯವರ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ರು. ನಮ್ಮ ಆಡಿಯನ್ಸ್ ಕೂಡ ನೆನಪು ಮಾಡಿದ ಹಾಗೆ ತುಮಕೂರಿನಲ್ಲಿ ಕ್ರೀಡಾಂಗಣಕ್ಕೆ ಪರಮೇಶ್ವರ್ ಅವರ ಹೆಸರಿಟ್ಬಿಟ್ರು, ಮಹಾತ್ಮ ಗಾಂಧಿ ಅವರ ಹೆಸರಿಟ್ರು. ಆರೋಪ ಸರ್, ನಿಮ್ಮಿಂದ ಸ್ಪಷ್ಟೀಕರಣ ಬೇಕಾದ್ರೆ. ತುಮಕೂರಿನ ಕ್ರೀಡಾಂಗಣಕ್ಕೆ ಇವತ್ತು ಕೂಡ ಮಹಾತ್ಮ ಗಾಂಧಿ ಹೆಸರಿದೆ, ಮುಂದೆ ಕೂಡ ಇರ್ತದೆ. ಎರಡನೇದು ಹೇಳ್ಬೇಕಂದ್ರೆ ಹೊಸದಾಗಿ ಒಂದು ಬ್ಲಾಕ್ ನ ಕಟ್ಟಿದಾರಲ್ಲಿ, ಹೊಸದಾಗಿ ಪರಮೇಶ್ವರ್ ಇಂಟ್ರೆಸ್ಟ್ ತಗೊಂಡು ಅವರೇ ಕ್ರೀಡಾಪಟು ಆಗಿರ್ತಕ್ಕಂಥವ್ರು ಇಂಟ್ರೆಸ್ಟ್ ತಗೊಂಡು ಕಟ್ಟಿರೋದಕ್ಕೆ ಒಳಾಂಗಣ ಕ್ರೀಡಾಂಗಣಕ್ಕೆ ಮಾತ್ರ ಅವರ ಹೆಸರನ್ನ ಇಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಹೆಸರು ಪ್ರಮುಖವಾಗಿದ್ದೇ ಇದೆ ಅನ್ನೋ ಮಾತು ಹೇಳ್ತೀನಿ. ಇದು ರಾಜಕೀಯ ಮಾಡಬಾರ್ದು ಅನ್ನೋ ಮಾತು ಹೇಳ್ತಾ ಇದ್ದೀನಿ. ನನಗೆ ಅನುಮಾನ ಇದ್ದಕ್ಕೆ ಉತ್ತರ ಬೇಕಿತ್ತು, ಕೇಳಿದೀನಿ. ಚರ್ಚೆ ಮಾಡಿದರೆ ನಾನು ವೀಕ್ಷಕರಿಗೆ ಅವಕಾಶ ಮಾಡಬೇಕು. ಬರೇ 30 ಸೆಕೆಂಡ್ ನಾನು ಕೇಳ್ತಾ ಇರ್ತಕ್ಕಂಥ ಇವ್ರು ಹೇಳ್ದಂಗೆ ನಾವೆಲ್ಲರೂ ಕೂಡ ನಾಗರಿಕರು, ಕನ್ನಡಿಗರಾಗಿದ್ದೇವೆ. ಇದನ್ನ ನಾವು ಹೇಳ ನಮ್ಮ ರಾಜ್ಯಕ್ಕೆ ಹೊರೆ ಆಗ್ತಕ್ಕಂಥ ಒಪ್ಕೊಳ್ತಾರ? ನಮ್ಮ ದೇಶದ ಮಹಾತ್ಮನ ಹೆಸರನ್ನ ಬದಲಾವಣೆ ಮಾಡಿದ್ರೆ ಪ್ರಾಮಾಣಿಕವಾಗಿ ಒಪ್ಕೊಳ್ತಾರ? ಅವ್ರಿಗೆ ಅಧಿಕಾರ ಇರ್ಬೋದು ಚೇಂಜ್ ಮಾಡಲಿಕ್ಕೆ, ಅಧಿಕಾರ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಇಸ್ ಇಟ್ ಫೇರ್ ಟು ಡೂ ಇಟ್? ಮಹಾತ್ಮ ಗಾಂಧಿಗೆ ಅವಮಾನ ಮಾಡ್ತಕ್ಕಂಥದ್ದು, ಯಾರು ಅಹಿಂಸೆಯನ್ನು ಪ್ರತಿಪಾದಿ ಇಡೀ ವಿಶ್ವವೇ ಕೊಂಡಾಡ್ತಾ ಇರ್ತಕ್ಕಂಥ ವ್ಯಕ್ತಿಯ ಹೆಸರನ್ನ ಬದಲಾವಣೆ ಯಾಕೆ ಮಾಡಬೇಕಾಗಿತ್ತು? ಅದೇ ಸ್ಕೀಮಲ್ಲಿ ನೀವು ಅಮೆಂಡ್ಮೆಂಟ್ಸ್ ತರಬಹುದಾಗಿತ್ತು. ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಕ್ರಮಗಳ ಕೈಗೊಳ್ಳೋದಾಯಿತು. ನಾವು ಬೇಡ ಅಂತ ಹೇಳಿಲ್ಲ, ಟೆಕ್ನಾಲಜಿನ ಉಪಯೋಗಿಸ್ಕೋಬೇಕಾಗಿತ್ತು. ಅದರ ಹೆಸರನ್ನ ಬದಲಾವಣೆ ಮಾಡ್ತೀರಿ, ನಮ್ಮೆಲ್ಲ ಹೊರೆ ಆಗ್ತೀರಿ, ಮತ್ತು ಇಡೀ ಸ್ಕೀಮ್ನೇ ಬದಲಾವಣೆ ಮಾಡ್ತೀರಿ. ಇದು ಸೆಂಟ್ರಲೈಸೇಷನ್ ಅಲ್ವಾ? ಇದು ನಾಗರಿಕರ ದೌರ್ಜನ್ಯ ಅಲ್ವಾ? ಇದು ಸಂವಿಧಾನ ಆಶಯವಿಲ್ವಾ? ಎರಡು ಪ್ರಶ್ನೆ ನಿಮಗೇನೆ ಸರ್. ಒಂದು, ಏನೇ ಸುಧಾರಣೆ ತರಬೇಕಂದ್ರೂ ಕೂಡ ಹೆಸರು ಬದಲಾವಣೆ ಅನಿವಾರ್ಯ ಆಗಿರ್ಲಿಲ್ಲ, ಅದರಲ್ಲೂ ಮಹಾತ್ಮರ ಹೆಸರನ್ನ ತೆಗೆಯೋದು ಅನಿವಾರ್ಯ ಆಗಿರ್ಲಿಲ್ಲ. ತೆಗಿತಾ ಇದ್ದೀರಾ, ಅದನ್ನ ಚರ್ಚೆಗೆ ಒಳಪಡಿಸ್ತಾ ತರಾತುರಿಲಿ ಯಾಕೆ ತರ್ತಿದ್ದೀರಿ ಅನ್ನೋದು ಎರಡು ಪ್ರಶ್ನೆ. ಮೇಡಮ್, ಇಲ್ಲಿ ತರಾತುರಿನಲ್ಲಿ ಏನೂ ಇಲ್ಲ. ಯಾವುದೇ ಅಮೆಂಡ್ಮೆಂಟ್ ಮಾಡ್ಬೇಕಾದ್ರೆ, ಯಾವುದೇ ಯೋಜನೆಗಳನ್ನ ತರುವಂಥ ಸಂದರ್ಭದಲ್ಲಿ ಬಿಲ್ ಬರುತ್ತೆ ಪಾರ್ಲಿಮೆಂಟ್ಗೆ. ಬಿಲ್ ಬಂದಾಗ ಚರ್ಚೆಗೆ ಅದಕ್ಕೆ ಒಂದಿನ ಮುಂಚೆ ಎಲ್ಲಾ ಪೊಲಿಟಿಕಲ್ ಪಾರ್ಟಿಯವ್ರಿಗೂ ಬಿಲ್ ಅನ್ನ ಕಳಿಸ್ಕೊಡ್ತಾರೆ. ಒಂದು ನಿಮಿಷ ಕೇಳಿಸ್ಕೊಡ್ರಿ, ಇದು ಅಮೆಂಡ್ಮೆಂಟ್ ಅಲ್ಲ. ಒಂದು ನಿಮಿಷಕ್ಕೆ ನಾನು ಹೇಳ್ತಾ ಇರೋದು, ಬಿಲ್ ತಂದಾಗ ಅಮೆಂಡ್ಮೆಂಟ್ ಆಗ್ಬೋದು, ಬದಲಾವಣೆ ಆಗ್ಬೋದು, ಯಾವುದೇ ತಂದರೂ ಸಹ ಆ ಪ್ರತಿ ಬಿಲ್ ಕಾಪಿಯನ್ನು ಎಲ್ಲ ಪೊಲಿಟಿಕಲ್ ಪಾರ್ಟಿಯವ್ರಿಗೂ ಆ ಕಾಪಿಯನ್ನು ಕಳಿಸ್ಕೊಡ್ತಾರೆ. ಓದ್ಬೋದು, ಚರ್ಚೆ ಮಾಡ್ಬೋದು. ಅದರಲ್ಲಿ ಏನಾದ್ರು ಬದಲಾವಣೆಗಳಿದ್ರೆ, ಈ ಥರದ್ದು ಸಾಕಷ್ಟು ಸಲಹೆಗಳು ಬಂದಾಗ ಬದಲಾವಣೆ ಆಗಿರ್ತಕ್ಕಂಥ ನಿದರ್ಶನಗಳು ಪಾರ್ಲಿಮೆಂಟಲ್ಲೂ ಇದೆ, ರಾಜ್ಯಸಭೆಯಲ್ಲಿದೆ, ಕರ್ನಾಟಕ ರಾಜ್ಯ ವಿಧಾನಸಭೆ, ವಿಧಾನ ಪರಿಷತ್ತಲ್ಲಿದೆ. ನಾನು ವಿಧಾನ ಪರಿಷತ್ತಲ್ಲಿ ಇದ್ದಾಗ ಅನುಭವನೂ ನನಗೆ ಗೊತ್ತಾಗಿದೆ ಈ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಒಂದೇನಾರು ಆ ಬಿಲ್ ತಂದಾಗ ಮೇಡಮ್, ಅವಾಗ ನ್ಯಾಷನಲ್ 2 ಕೇಸು ಚರ್ಚೆಗೆ ಬಂತು. ಇವರು ಇದ್ರ ಬಗ್ಗೆ ಚರ್ಚೆನೇ ಮಾಡಲಿಲ್ಲ, ಬಾಯ್ಕಟ್ ಮಾಡಿದ್ರು ಬಿಲ್ಲು. ನೀವು ಪಾರ್ಲಿಮೆಂಟಲ್ಲಿ ನೋಡಿರಬೇಕು, ಅಮಿತ್ ಶಾ ಅವರು ಪ್ರತಿಯೊಂದು ವಿಷಯಕ್ಕೂ, ಅದು SIR ವಿಷಯದ ಬಗ್ಗೆ ಇವರು ಏನು ಅಲಿಗೇಷನ್ ಮಾಡೋರು, ಸುಮಾರು 1 ಗಂಟೆ 23 ನಿಮಿಷಗಳ ಕಾಲ ಮಾತಾಡೋರು. ಇದ್ರ ಬಗ್ಗೆನೂ ಅಷ್ಟೇ. ಇದರಲ್ಲಿ ಹೊಸ ಅಡಿಷನಲ್ ಆಗಿ ಯಾವುದೇ ಕಾರಣಕ್ಕೂ ಇದ್ದಂಥ ಸ್ಕೀಮ್ಗಳನ್ನು ತೆಗೆದೇನೆ ಹೊಸ ಸ್ಕೀಮ್ಗಳನ್ನು ಆ್ಯಡ್ ಮಾಡಿ, ಹೊಸ ಸ್ಕೀಮ್ಗಳು ಆ್ಯಡ್ ಮಾಡಿದಾಗ ಎಷ್ಟು ಪರ್ಸೆಂಟೇಜು ದುಡ್ಡನ್ನು ನಾವು ಎಕ್ಸ್ಟ್ರಾ ಮಾಡಿದ್ದೀವಿ ಅನ್ನೋಂಥದ್ದನ್ನು ಪ್ರತಿಯೊಂದು ಅಂಕಿ ಅಂಶವನ್ನು ಪಾರ್ಲಿಮೆಂಟಿನಲ್ಲಿ ಎಲ್ಲವೂ ವಿವರಣೆಯಾಗಿ ಕೊಟ್ಟಿದ್ದಾರೆ. ಯಾರು ಇವರು ಶಿವರಾಜ್ ಸಿಂಗ್ ಚೌಹಾಣರು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಲಿಕ್ಕೆ ಇವ್ರು ತಯಾರಿಲ್ದೇನೆ ಬಾಯ್ಕಟ್ ಮಾಡಿ ಬಾವಿಗಿಳಿದು ಇದನ್ನ ಬಿಲ್ಲನ್ನು ಹರಿದು ಬಿಸಾಕಿ ಆಚೆ ಹೋದ್ರೆ ಚರ್ಚೆಯಲ್ಲಿ ಬರುತ್ತೆ. ಉತ್ತರ ಕೊಡ್ಲಿ, ಅದಾದ್ಮೇಲೆ ಆಡಿಯನ್ಸ್ ಕಡೆಯಿಂದ ಪ್ರಶ್ನೆ. ಈ ವಿಚಾರದಲ್ಲಿ ಮನರೇಗಾ ಯೋಜನೆ, ಹಲವಾರು ಯೋಜನೆಗಳನ್ನ ಈಗಾಗಲೇ ಕೇಂದ್ರ ಸರ್ಕಾರ ತಮ್ಮ ಸರ್ವಾಧಿಕಾರನ ಧೋರಣೆ, ನಾವು ಹೇಳ್ತಾನೆ ಇರ್ತೀನಿ ಈ ಪದನ, ಸರ್ವಾಧಿಕಾರವನ್ನ ತೋರಿಸೋದಕ್ಕೆ ಎಷ್ಟು ವಿಚಾರಗಳನ್ನ, ಸ್ಕೀಮ್ಗಳನ್ನ ಬದಲಾವಣೆ ಮಾಡಿದ್ದಾರೆ. ಅದರಲ್ಲಿ ಆಪ್ ಸರ್ಕಾರದ್ದು ಕೂಡ ನಾನು ಇವತ್ತು ಇಲ್ಲಿ ಮನ್ನಣೆ ಮಾಡ್ತೀನಿ. ಆಮ್ ಆದ್ಮಿ ಪಕ್ಷದ ಮೊಹಲ್ಲಾ ಕ್ಲಿನಿಕ್ಗಳಂತ ಹೇಳೋದನ್ನ ನಾವು ಇಡೀ ದೇಶವ್ಯಾಪ್ತಿ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅದರ ಬಗ್ಗೆ ಚರ್ಚೆ ಆಗಿತ್ತು. ಅದಕ್ಕೆ ಮಾಡಿದಂಥ ಕೆಲಸಗಳು ಅಷ್ಟು ಅದ್ಭುತವಾಗಿತ್ತು. ಆದರೆ ಇವತ್ತು ಅದಕ್ಕೆ ಆಯುಷ್ಮಾನ್ ಆರೋಗ್ಯ ಮಂದಿರಗಳು ಅಂತ ಮಾಡಿದ್ದಾರೆ. ನಾವು ಹೇಳೋದು, ನೀವು ಬದಲಾವಣೆ ಮಾಡಿದ್ರಿ, ಸಂತೋಷ. ಅದ್ರದ್ದು ಸ್ಕೀಮನ್ನು ನೀವು ಕಂಟಿನ್ಯೂ ಮಾಡ್ತಿದ್ದೀರಾ? ಮಾಡೋಷ್ಟು ಯೋಗ್ಯತೆ ನಿಮಗಿದೆಯಾ? ಅದನ್ನು ಮುಚ್ಚಿದ್ದಾರೆ ಇವತ್ತು ಮೊಹಲ್ಲಾ ಕ್ಲಿನಿಕ್ಗಳನ್ನ. ಆರೋಗ್ಯ ಆಯುಷ್ಮಾನ್ ಮಂದಿರ ಅಂತ ಮಾಡಿ ಬೀಗ ಹಾಕೋದಕ್ಕೆ ಇವ್ರೇನ್ರಿ ಬದಲಾವಣೆ ಮಾಡೋದು? ನೀವು ಬದಲಾವಣೆ ಮಾಡ್ತೀರಾ, ಅದಕ್ಕಿಂತ ಒಳ್ಳೆ ಫೆಸಿಲಿಟಿ ಕೊಡಿ, ನಾವು ಒಪ್ಕೋತೀವಿ. ಅದು ಒಂದೇ ವಿಚಾರ ಅಲ್ಲ. ಮತ್ತೊಂದು, ನಾನು ಹೇಳಿದಂಗೆ BR ಅಂಬೇಡ್ಕರ್ ಅವರ ಸರ್ಕಾರಿ ಶಾಲೆಗಳು 71 ಶಾಲೆಗಳ ಅಡಿಯಲ್ಲಿ ಬರುವಂತಹ ಹೆಸರನ್ನ ಬದಲಾವಣೆ ಮಾಡಿ CM ಶ್ರೀ ಶಾಲೆಗಳು ಹೋಗ್ಲಿ, ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇದ್ದೀರಾ, ಇದ್ದಿದ್ದನ್ನ ನೀವು ಮಾಡ್ಕೊಂಡು ಹೋಗ್ತಿದ್ದೀರಾ. ಆದ್ರೆ ನಾವು ಕೇಳಿದ ಅಲ್ಲಿ ಸರ್ಕಾರಿ ಶಾಲೆಗಳನ್ನ ಇವತ್ತು ಮುಚ್ಚಿಸ್ತಾ ಇದ್ದಾರೆ, ಅಂತ ಸ್ಥಿತಿಗೆ ತಲುಪಿದ್ದೀರಾ. ಅಂದ್ರೆ ಒಂದ್ ನಿಮಿಷ ಸುಮ್ನೆ ಇರಿ ಸರ್, ಒಂದ್ ನಿಮಿಷ ಸುಮ್ನೆ. ಪಂಜಾಬ್ ರಸ್ತೆಗಳನ್ನ ಇವತ್ತು ಮಾಡಿ ಅಲ್ಲಿ ನಮ್ಮ ಸರ್ಕಾರ ಇವತ್ತು ಇಡೀ ದೇಶವ್ಯಾಪ್ತಿ ನಮ್ದಿರೋದು ಪಂಜಾಬ್ ಅಲ್ಲೇ ಸರ್ಕಾರ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಒಂದು ಅಧಿವೇಶನವನ್ನ ನಾವು ಮನ್ರೇಗಾ ಬಗ್ಗೆ ಮಾಡಿದೀವಿ, ಮಾಡಿ ಇವತ್ತು ಅದನ್ನ ಮಾಡ್ತೀವಿ ಅಲ್ಲ ಸರ್, ನಿಮ್ಮ ಸರ್ಕಾರ ಇದೆ, ಮಾಡಿ ತೋರಿಸ್ಬೇಕಾಗಿತ್ತು. ನಾವು ಹೇಳೋದು ಇಷ್ಟೇ, ನಮ್ಮ ಸರ್ಕಾರ ಅಲ್ಲಿ ವಿಶೇಷ ಅಧಿವೇಶನ ಮಾಡಿ ನಾವು ಅದನ್ನ ಖಂಡಿತವಾಗ್ಲೂ ಖಂಡಿಸಿದೀವಿ. ಯಾವುದೇ ಕಾರಣಕ್ಕೂ ನಾವು ಅದನ್ನ ಹೋಗಲ್ಲ, ನಮ್ಮ ಸರ್ಕಾರ ಇರೋವರೆಗೂ ಅಂತಾನು ನಾವು
ಮಾಡಿದೀವಿ. ಈ ರೀತಿ ನಾವು ನಮ್ಮ ಸರ್ಕಾರದ ಅಡಿಯಲ್ಲಿ ಬರುವಂತ ಕೆಲಸಗಳನ್ನ ಮಾಡ್ತಿದ್ರೆ ಇಲ್ಲಿ ನಾವು ಹೇಳೋದು ಆಲ್ರೆಡಿ ಸ್ಟೇಟ್ಗಳಿಗೆ ಹೊರೆ ಆಗಿದೆ. ನಾನು ಉದಾಹರಣೆ ಕೊಡ್ತೀನಿ. 2500 ಕೋಟಿ ಜಲಜೀವನ್ ಮಿಷನ್ ಇಂದ ನಮ್ಮ ಕರ್ನಾಟಕಕ್ಕೆ ಇನ್ನೂ ಬರಬೇಕು. ಏನ್ ಮಾಡಿದ್ರು? ಬಂದಿದ್ಯಾ? ಬಂದಿಲ್ಲ. ನಾನಿದು ಕರ್ನಾಟಕದ ಕನ್ನಡತಿಯಾಗಿ ನಾನು ಟ್ಯಾಕ್ಸ್ ಕಟ್ಟಿ ಕೇಳ್ತಾ ಇದ್ದೀನಿ. ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಏನೋ ಮಾತಾಡೋದು ಬೇಡ. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡಬೇಕು. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಹೋಗಬೇಕು. ನಾಗರಾಜ್ ಸರ್ ಪ್ರಶ್ನೆ ಏನಂತಂದು ಹೇಳಿದ್ರೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹೊಣೆ ಆಗ್ತಾ ಇದೆ, ಹಣಕಾಸಿನ ಹೊರೆ ಆಗ್ತಿದೆ ಅಂತಂದು ಹೇಳಿ, ಹಂಗಾದ್ರೆ ನಿಮ್ಗೆ ಹೊರೆ ಆಗ್ತಾ ಇದ್ರೆ ನೀವು ಫ್ರೀಯಾಗಿ 2000 ಕೊಡ್ತೀರಾ ಗ್ಯಾರಂಟಿ ಮೂಲಕ, ಆಮೇಲೆ ಯೂತ್ಗಳಿಗೆ ಕೆಲಸ ಕೊಡೋದ್ರ ಬದಲು ನೀವು ಮನೇಲಿ ಕೂತ್ಕೊಳ್ಳಿ, ಅನ್ಎಂಪ್ಲಾಯ್ಮೆಂಟ್ ದುಡ್ಡಿಗೆ ನಾವು 3000 ಕೊಡ್ತೀವಿ ಅಂತಂದು ಹೇಳ್ತೀರಾ. ಇದೆಲ್ಲ ಅವಾಗ ನಿಮ್ಗೆ ಹೊರೆ ಆಗ್ಲಿಲ್ವಾ? ಅಲ್ಲ ಮೇಡಮ್ ಆನ್ಸರ್ ನೋಡಿ ಇವ್ರು ಬಹಳ ನಮ್ಮ ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ರು. ಗ್ಯಾರಂಟಿಗಳು ಯಾಕೆ ಕೊಟ್ಟಿದ್ದಾರೆ ಗೊತ್ತಾ ನಿಮ್ಗೆ? ಸರ್ ನೋಡಿ ನೀವು ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೇಳಿಸ್ಕೊಳ್ಳೋ ವ್ಯವಧಾನ ಇರಬೇಕು. ಮೊನ್ನೆ ಎಲೆಕ್ಷನ್ ಆಯ್ತಲ್ಲ ಬಿಹಾರಲ್ಲಿ, ಯಾರ ಮನೆ, ಅದು ಕೂಡ ಬಿಮಾರಿ ರಾಜ್ಯ ಅಂತಾರೆ ಬಿಹಾರ್ನ. 10,000 ರೂಪಾಯಿ ಎಲ್ಲಿಂದ ಬಂತಪ್ಪ? 3 ದಿವಸ ಬಂದು ಹಾಕಿದ್ರಲ್ಲಪ್ಪ. ಕೇಳ್ಕ ಬನ್ನಿ. 1 ಟೈಮೋ 10 ಟೈಮ್ಸ್ ಕೇಳ್ಕೊಳ್ಳಿ. 1 ಟೈಮೋ 10 ಟೈಮ್ಸ್ ಕೊಟ್ಟರು. ಕೇಳ್ತೀನಿ ಕೇಳಿ ಮೇಡಮ್. ಕಾರ್ಪೊರೇಟ್ ವರ್ಲ್ಡ್ಗಳಿಗೆ ಟ್ಯಾಕ್ಸ್ ಎಷ್ಟು ರಿಡ್ಯೂಸ್ ಮಾಡಿದ್ರು? ಅದು ಫ್ರೀ ಬಿ ಆಗ್ತದೆ. ಆಮೇಲೆ ಅಂಬಾನಿ, ಅದಾನಿ, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಲಕ್ಷಾಂತರ ಕೋಟಿ ಮನ್ನಾ ಮಾಡಿದ್ರಲ್ಲ, ಅದನ್ನ ಫ್ರೀ ಅಂತ ಹೇಳ್ತಾರೆ. ಅಶ್ವಥ್ ಸರ್ಗೆ ಇಲ್ಲಿ ಗುಜರಾತಿನ ಮೋದಿಯವರು ಮತ್ತೆ ಅದೇ ಕ್ಷೇತ್ರದಿಂದ ಮಹಾತ್ಮ ಗಾಂಧೀಜಿಯವರು ಬಂದಿದ್ದಾರೆ. ಗಾಂಧೀಜಿಯವ್ರ ಮೇಲೆ ಯಾಕೆ ದ್ವೇಷ ಒಂದಾದರೆ, ಎರಡನೇ ಸರ್ ನಾನು ಕೇಳ್ತಾ ಇರೋದು, ಇವತ್ತು ಕೇಂದ್ರ ಸರ್ಕಾರಕ್ಕೆ 40% ಕೇಂದ್ರ ಸರ್ಕಾರದಿಂದ 60% ಅನುದಾನ ಮತ್ತು ರಾಜ್ಯ ಸರ್ಕಾರಕ್ಕೆ 40%. ಮೊದಲು ಕೊಡ್ತಾ ಇದ್ದು 90% ಕೇಂದ್ರ ಸರ್ಕಾರದ ಈ ಯೋಜನೆಗೆ ಅನುದಾನ ಕೊಡ್ತಾ ಇತ್ತು. ಇವತ್ತು 40% ರಾಜ್ಯಕ್ಕೆ ಈ ಅನುದಾನ ಇವತ್ತು ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇರೋದಕ್ಕೆ ಹೊಟ್ಟೆ ಕಿಚ್ಚ BJP ನಾಯಕರಿಗೆ. ಇದು 60-40 ಸ್ಕೀಮ್ ಏನು ಮಾಡಿರ್ತಕ್ಕಂಥದ್ದು, 100 ಡೇಸ್ ಇದ್ದಿದ್ದು 125 ಡೇಸ್ ಮಾಡಿದೆ. 100 ಡೇಸ್ ಇದು 125 ಡೇಸ್ ಮಾಡಿದೆ. ಮುಂಚೆ 1.53 ಲಕ್ಷ ಕೋಟಿ ಇದ್ದಿದ್ದೀಗ 8.62 ಲಕ್ಷ ಕೋಟಿ ದುಡ್ಡು ಬರ್ತಾ ಇದೆ. ಅಮೌಂಟು ಅದೇ ರೀತಿ ಜಾಸ್ತಿ ಆಗಿದೆ. ನೀವು 25 ದಿನಕ್ಕೆ ರಾಜ್ಯ ಸರ್ಕಾರದ ಪಾಲು ಇದರಲ್ಲಿ ಇರಬೇಕು. ಏಕೆಂದರೆ ವರ್ಕ್ ಎಕ್ಸಿಕ್ಯೂಟ್ ಮಾಡೋದು ಯಾವುದು? ಕೇಂದ್ರ ಸರ್ಕಾರ ಅಲ್ಲ. ಹಣ ಬಿಡುಗಡೆ ಮಾಡುತ್ತೆ, ಸ್ಕೀಮನ್ನು ತರುತ್ತೆ. ವರ್ಕ್ ಎಕ್ಸಿಕ್ಯೂಟ್ ಮಾಡೋದು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಪಾಲುದಾರಿಕೆ ಇರಬೇಕು ಅನ್ನೋ ದೃಷ್ಟಿಯಿಂದನೇ ಈ ಸ್ಕೀಮಲ್ಲಿ ರಾಜ್ಯ ಸರ್ಕಾರದ 40% ಇರಬೇಕು ಅಂತ ಕೇಳಿರ್ತಕ್ಕ. ಒಂದು ನಿಮಿಷ ಇದೆ, ಕೇಳಿಸ್ಕೊಳ್ಳಿ. ದುಡ್ಡು 1.53 ಲ್ಯಾಕ್ಸ್ ಇದ್ದಿದ್ದು 8.62 ಲ್ಯಾಕ್ಸ್ ಬರ್ತಿದೆಯಲ್ಲ, ಅದು ಇಂಪಾರ್ಟೆಂಟ್ ಅಲ್ವಾ? ದುಡ್ಡು ಬಂದಿಲ್ವಾ? ಕೇಳಿಸ್ಕೊಳ್ಳಿ ದಯಮಾಡಿ. ಒಂದು ನಿಮಿಷ ಜೊತೆನಲ್ಲಿ ಸ್ನೇಹಿತರು ಪ್ರಶ್ನೆ ಕೇಳಿದ್ರು. ನಮ್ಮ ಸ್ಕೀಮನ್ನು ನೀವು ಕಾಪಿ ಮಾಡಿದ್ರೆ, ಬಿಹಾರಲ್ಲಿ ಮಾಡಿದ್ರೆ, ಮಹಾರಾಷ್ಟ್ರದಲ್ಲಿ ಮಾಡಿದ್ರೆ, ಹಿಮಾಚಲದಲ್ಲಿ ಇವ್ರು ಮಾಡಿದ್ರು. ದೆಹಲಿಯಲ್ಲಿ ಇರ್ತಕ್ಕಂಥ ಹಿಮಾಚಲ್ ಭವನ ಇವತ್ತು ಹರಾಜಿಗೆ ಬಂದು ಕೂತಿದೆ. ದುಡ್ಡಿಲ್ದೇನೆ ರಾಜ್ಯ ಸರ್ಕಾರಕ್ಕೆ. ಅವ್ರು ಹೇಳ್ತಾರೆ ಸರ್ಕಾರದ ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ನೀವು ಇದನ್ನು ಸ್ಕೀಮ್ನ ನನ್ನ ಕೈಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ತೆಲಂಗಾಣ ಮತ್ತು ರಾಜ್ಯ ಸರ್ಕಾರ ಹಿಮಾಚಲ ಪ್ರದೇಶದಲ್ಲಿ ಗೋಳು ಇಟ್ಕೊಳ್ತಾ ಇದ್ದಾರೆ. ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ.